ಒಂದು ನಮ್ಮ ಮುಳಬಾಗಲ್ ತಾಲೂಕಿನ ಹೆಬ್ಣಿ ಗ್ರಾಮ ಪಂಚಾಯಿತಿಯ ಸುನಮಕುಂಟೆ ಗ್ರಾಮದ ಏನೋ ಒಂದು ದುರ್ಘಟನೆ ಆಗಿದೆ. ಒಂದು ಚಿಕ್ಕ ಮನೆಯಲ್ಲಿ ಒಂದು ಬಡ ಕುಟುಂಬದವರು ಮಲಗಿದ್ದಾಗ ನೈಟ್ 1 ಗಂಟೆ ರಾತ್ರಲ್ಲಿ ಇದ್ದಕ್ಕಿದ್ದಂಗೆ ಮನೆ ಚಪ್ಪಡಿ ಬಿದ್ದು ಸುಮಾರು 8 ಜನಕ್ಕೆ ಒಂದು ಆಗಬಾರ್ದಂತಕ್ಕಂಥ ಅನಾಹುತ ಆಗಿದೆ. ಅದು ಒಂದು ನೋವಿನ ಸಂಗತಿ ಅಂತಂದ್ರೆ ಇಬ್ಬರು ಚಿಕ್ಕ ಮಕ್ಕಳು ಅದಕ್ಕೆ ಒಂದು ತಲೆಗೆ ಬಿದ್ದು ಒಂದು ತುಂಬಾ ಹೆಚ್ಚು ಕಡಿಮೆ ಆಗಿದೆ. ಆ ಕೂಡಲೇ ನನಗೆ ಬೆಳಗ್ಗೆನೆ ಮಾಹಿತಿ ಬಂತು. ನಾನು ಸೆಷನಲ್ಲಿದ್ದೆ. ಆ ಕೂಡಲೇ 8-9 ಗಂಟೆಗೆಲ್ಲ ತಹಸೀಲ್ದಾರ್ನ ಸ್ಪಾಟ್ಗೆ ಕಳಿಸಿ VM ಮತ್ತು ನಮ್ಮ RIಲೆಲ್ಲ ಸ್ಪಾಟ್ಗೆ ಕಳಿಸಿ ಅವ್ರಿಗೆ ಏನು ಬೇಕೋ ಹಾಸ್ಪಿಟ್ಲಿಗೆ ವ್ಯವಸ್ಥೆ ಮಾಡಿ ಇಬ್ಬರು ಮಕ್ಕಳನ್ನ ಪ್ರವೀಣನ್ನ ಮತ್ತು ಮಗುನ ವಿಕ್ಟೋರಿಯಾ ಹಾಸ್ಪಿಟ್ಲಿಗೆ ಇಮಿಡಿಯೇಟ್ ಜಾಯಿನ್ ಮಾಡಿಸಿ ಅದನ್ನೆಲ್ಲ ಅಲ್ಲಿಂದನೇ ವ್ಯವಸ್ಥೆ ಮಾಡಿದೆ. ನಾನು ಅಲ್ಲಿ ಫೋನ್ ಮುಖಾಂತರ ಮಾತಾಡಿದೆ. ನಾನು ಬಂದ ಕೂಡಲೇ ಇಮಿಡಿಯೇಟ್ ಆಗಿ ಇದನ್ನು ವ್ಯವಸ್ಥೆ ಮಾಡಿಕೊಡ್ತೆ ಅಂತ ಹೇಳಿದೆ. ಇಲ್ಲಿ ಬಂದು ನೋಡಿದೆ ಸ್ಪಾಟು. ಲಾಸ್ಟ್ ವರ್ಷ ಕೂಡ ನಾನು ಹಬ್ಬಕ್ಕೆ ಬಂದಾಗ ಕೂಡ ನಾನು ಮಾತಾಡ್ಕೊಂಡು ಹೋದೆ. ಈ ಹಬ್ಬಕ್ಕೆ ಬಂದಾಗ ಎಲ್ಲ ಮನೆ ಮುಂದೆ ಕೂತ್ಕೊಂಡಿದ್ರು. 20 ವರ್ಷಗಳ ಮನೇಲಿ ಪಾಪ ಬಡವರು ಮಲಗಿದ್ದಾಗ ಅದು ಆಲಂಗೂರು ನಮ್ಮ ಫೀಲ್ಡಲ್ ಆಗಿದ್ದ ನಮ್ಮ ಸಿನೋಣ ಫೀಲ್ಡ್ ಆಗಿದ್ದ ಮನೇಲಿ ಮಲಗಿದ್ದಾಗ ಚಪ್ಪಡಿ ಬಿದ್ದು ಒಂದು ಏನು ಹೀಟ್ ಜಾಸ್ತಿ ಆಗಿ ಏನು ಇದರಿಂದ ಒಲೆಯಿಂದ ಅದು ಬಿದ್ದೋಗಿದೆ. ಆಗಬಾರ್ತಕ್ಕಂಥ ಅನಾಹುತ ಆಗಿದೆ. ದೇವ್ರ ದಶ, ದೇವ್ರ ಒಂದು ದಯ, ನಮ್ಗೆ ಯಾರಿಗೂ ಪ್ರಾಣ ಅಪಾಯ ಇಲ್ಲ. ಅದಕ್ಕೆ ಒಪ್ಕೊಂತೀನಿ. ಈ ಕೂಡಲೇ ಬಂದು ಹಾಸ್ಪಿಟ್ಲ್ ಬಿಲ್ಲುವನ್ನ ನನ್ನ ಕೈಯಿಂದ ಏನು ಇವತ್ತು ನನಗೆ ಬರ್ತಕ್ಕಂಥ ಒಂದು ಏನು MLA ಸಂಬಳ ಇದೆ ಅದರಿಂದ ಹಾಸ್ಪಿಟ್ಲ್ ಬಿಲ್ಲನ್ನು ಕಟ್ಟಿ ಅವ್ರನ್ನ ಕ್ಲಿಯರ್ ಮಾಡಿದ್ದೀನಿ. ಈ ಕೂಡಲೇ 15 ದಿವಸ ಒಳಗಡೆ 1 ತಿಂಗಳ ಒಳಗಡೆ ಇಮಿಡಿಯೇಟಾಗಿ ಒಂದು ಮನೆ ಕಟ್ಕೊಡ್ಲಿಕ್ಕೆ ಎಲ್ಲ ವ್ಯವಸ್ಥೆ ಮಾಡಿದ್ದೀನಿ. ನಾಳೆ ತೆರವುಗೊಳಿಸಕ್ಕೆ ಹೇಳಿದ್ದೀನಿ. ಒಂದೇ ಇವರೊಂದು ಕುಟುಂಬಕ್ಕೆ ಧೈರ್ಯ ಕೊಡಲಿ ಅಂತ ನಮ್ಮೆಲ್ಲ ನನ್ನ ಕಾರ್ಯಕರ್ತರು, ನಮ್ಮ ಪಂಚಾಯತಿ ಎಲ್ಲ ನನ್ನ ಬಂಧುಗಳು ಬಂದು ಒಂದು ಧೈರ್ಯವನ್ನು ತುಂಬ ಹೋಗ್ತಾ ಇದೀವಿ. ನಾವು ಇದೀವನ್ನೋ ಒಂದು ಧೈರ್ಯ ತುಂಬ ಹೋಗ್ತಾ ಇದೀವಿ. ಈ ಕೂಡಲೇ 15 ತಿಂಗಳ ಒಳಗಡೆ ಇಮಿಡಿಯೇಟಾಗಿ ಒಂದು ಸೆಡ್ ಅಂದರೆ ಒಂದು ಒಳ್ಳೆ ಒಂದು ಮನೆ ಹಾಕೊಳ್ಳಿ, ಸಿಮೆಂಟಲ್ಲಿ ಒಂದು ಮನೆ ಹಾಕೊಡ್ಲಿಕ್ಕೆ ಒಂದು ಕೂಡಲೇ ನಾನು ಆದೇಶ ಮಾಡಿದ್ದೀನಿ. ಅದಾದಮೇಲೆ 1-2 ಮನೆಗಳನ್ನು ಪಂಚಾಯತಿ ಕಡೆಯಿಂದ ವ್ಯವಸ್ಥೆ ಮಾಡಿ ಅದನ್ನು ಸುಸೂತ್ರವಾಗಿ ನಾನು ಮಾಡಿದ್ದೀನಿ. ನನಗೆ ನೋವಿನ ಸಂಗತಿ ಏನಂದರೆ ಇನ್ನೂ ಹಸುಗುರಿದ ಪಾಪು ಒಂದು 7-8 ವರ್ಷದ ಮಗು, ಹೆಣ್ಮಗುಗೆ ಪಾಪ ಒಂದು ಇದ್ರ ಮೇಲೆ ಬಿದ್ದಿದ್ದಾಗಿದೆ. ಅದು ಪ್ಲಾಸ್ಟಿಕ್ ಸರ್ಜರಿ ಕೂಡ ನನ್ನ ಆಗಿದೆ. ಅದು ಈ ಕೂಡ ನಾನು ಡಾಕ್ಟರ್ ಹತ್ರ ಮಾತಾಡಿದೆ. ಆ ಮಗು ಆಚೆಗೆ ಬರಲಿ ಅಂತ ನಾನು ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದೀನಿ.